ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಎಗ್ ಕರಿ ಅಂತೇಳ್ಬಿಟ್ಟು ಎಗ್ ಗ್ರೇವಿ ಕರಿ ಅದು. ಸೊ ಫ್ರೆಂಡ್ಸ್, ಅದಕ್ಕೆ ಬೇಕಾಗುವ ಪದಾರ್ಥಗಳೇನಪ್ಪ ಅಂತಂದರೆ ನಾನಿಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಯಾವ ಮಸಾಲೆನೂ ಬೇಡ, ಏನು ಬೇಡ, ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬೋದು. ಅದರಲ್ಲೂ ಬೇಗ ಆಗುತ್ತೆ ಇದು. ಸೊ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, 1/4 ಚಮಚ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಫ್ರೆಂಡ್ಸ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದಪ್ಪ ಸೈಜ್ ಈರುಳ್ಳಿ ಒಗ್ಗರಣೆಗೆ. ಸೊ ಮತ್ತು ರುಬ್ಕೊಳ್ಳೋಕೆ ಹೇಳ್ಬಿಟ್ಟು ಒಂದು ಸಣ್ಣ ಸೈಜ್ ಈರುಳ್ಳಿ, ಒಂದು 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಅದೇ ಇದರಲ್ಲಿ ಸ್ಪೆಷಾಲಿಟಿ. ಅಂದರೆ ನಾನು ಇಲ್ಲಿ ಎಲ್ಲಿ ಕೂಡ ಅಚ್ಕಾರದ ಪುಡಿ ಹಾಕ್ತಾಯಿಲ್ಲ. ಸೊ ಅದಕ್ಕೆ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ 2ರಿಂದ 3 ಸಣ್ಣ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಸಣ್ಣ ಸೈಜ್ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ಮಾಡೋ ವಿಧಾನ ನೋಡೋಣ ಫ್ರೆಂಡ್ಸ್. ಈಗ ನಾವು ಇದನ್ನೆಲ್ಲ ಕೂಡ ರುಬ್ಕೊಳ್ಳೋಣ. ನೆನಪಿರಲಿ ಫ್ರೆಂಡ್ಸ್, ನಾನಿಲ್ಲಿ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಹಾಕ್ತಾಯಿಲ್ಲ. ಸೊ ಅದಕ್ಕೆ ನೋಡಿ ಫ್ರೆಂಡ್ಸ್, ಇದನ್ನು ನಾವು ಈಗ ದರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮಾಡುವ ವಿಧಾನ ನೋಡೋಣ. ಈಗ ಫಸ್ಟ್ ಗ್ಯಾಸ್ ಹಚ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿ ಕೂಡ ಹೀಟ್ ಆಗಿದೆ. ಎಣ್ಣೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಲಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ನೋಡಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಇದು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೊಂಡು ಸಾಕು. ಈರುಳ್ಳಿ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ, ಇವು ಫ್ರೈ ಆಗೋದು ಬೇಡ. ಸೊ ಫ್ರೆಂಡ್ಸ್, ನಾನು ಈಗ ರುಬ್ಕೊಂಡಿದ್ನೆಲ್ಲ ಮಸಾಲೆ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದು ರುಬ್ಬಿದ್ನಲ್ಲ ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಇದು ಸ್ವಲ್ಪ ಫ್ರೈ ಆಗಬೇಕು, ಈ ಪೇಸ್ಟ್ ಏನಿದೆ ನೋಡಿ. ಯಾಕಂದರೆ ಇಲ್ಲಿ ನಾವು ಯಾವ ಕೂಡ ಹುರ್ಕೊಂಡಿಲ್ಲ, ಹಸಿವೆ ಹಾಕಿದ್ದೀವಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಈ ಮಸಾಲೆ. ಫ್ರೆಂಡ್ಸ್ ನೋಡಿ, ನೀರು ಹಾಕ್ದೇ ಫಸ್ಟ್ ಇದನ್ನು ಪೇಸ್ಟ್ನ ನಾವೇನು ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಈರುಳ್ಳಿ, ಕರಿಬೇವು, ಎಣ್ಣೆ ಜೊತೆ ಈ ಪೇಸ್ಟ್ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು. ಯಾಕಂತಂದರೆ ಎಲ್ಲ ಹಸಿಗೆ ಹಾಕಿರ್ತೀವಲ್ಲ, ಸೊ ಅದ್ರ ಸಲುವಾಗಿ. ಆಮೇಲೆ ನೀರು ಹಾಕ್ಕೊಳ್ಳೋಣ. ಅವಾಗ ಕೈ ಹಚ್ತಾನೆ ಇರಬೇಕು ಫ್ರೆಂಡ್ಸ್, ಯಾಕಂದರೆ ತಲೆ ಹಿಡಿಬಾರ್ದಲ್ವ ಅದಕ್ಕೆ. ಸೊ ಹೀಗೆ ಸಾಕು ನಮಗೆ. ನೋಡಿ ಎಣ್ಣೆ ಬಿಟ್ಕೊತಾ ಇದೆ ಸೈಡ್ಗೆಲ್ಲ. ಸೊ ಈ ಥರ ಫ್ರೈ ಆದರೆ ಸಾಕು.
ಫ್ರೆಂಡ್ಸ್ ನೋಡಿ ಇಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ ಇತ್ತಲ್ಲ ನಾನು ಮಸಾಲೆ ರುಬ್ಕೊಂಡಿರೋದು, ಅದೇ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ನೀರು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ. ಸೊ ಹೀಗೆ ಈಗ ನೋಡ್ಕೊಳ್ಳಿ. ಇಲ್ಲಿ ಈಗ ಅರಿಶಿನ ಉಪ್ಪು ತೊಗೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಮರಳು ಬರಬೇಕು. ಆಮೇಲೆ ನಾವು ಮೊಟ್ಟೆನ ಇದರಲ್ಲೇ ಡೈರೆಕ್ಟಾಗಿ ಒಡೆದು ಹಾಕ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡೋಣ ಇದು ಎಲ್ಲಿಗೆ ಬಂದೈತೆ ಅಂತ. ನೋಡಿ ಈ ಥರ ಆಗಿದೆ. ಇವಾಗ ನಾವು ಇದಕ್ಕೆ ಉರಿ ಕಡಿಮೆ ಮಾಡಿಕೊಂಡು ಮೊಟ್ಟೆ ಡೈರೆಕ್ಟಾಗಿ ಒಡೆದು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ನಿಧಾನಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಸ್ಪೂನು ಕಳಿಸ್ಬಾರ್ದು ಫ್ರೆಂಡ್ಸ್. ನಾವು ಮಸಾಲೆ ಮತ್ತು ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಕಳಿಸ್ತೀವಲ್ಲ, ಅದು ಆ ಥರ ಕಳಿಸ್ಬಾರ್ದು. ಈ ಥರ ನೀಟಾಗಿ ಬಿಟ್ಕೋಬೇಕು. ಮೊಟ್ಟೆ ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಬೇಕು ಫ್ರೆಂಡ್ಸ್, ಯಾಕಂದರೆ ಹಸಿವಲ್ವ. ಅಂದರೆ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್. ನಾವು ಇವಾಗ ಅಚ್ಕಾರದ ಪುಡಿ ಹಾಕಿ ಮಾಡೋಕ್ಕಿಂತ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ವಿದ್ಯಾ ಕಿಚನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಹಾಲಯ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಸೊ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ 6 ಮೊಟ್ಟೆ ತೊಗೊಂಡಿದ್ನಲ್ಲ, 6 ಮೊಟ್ಟೆ ಕೂಡ ಒಡೆದಾಕಿದ್ದೀನಿ ನಾನು ಹಾಗೆ. ಸೊ ಇವಾಗ ನಾವು ಇದನ್ನು ಮುಟ್ಟಬಾರ್ದು ಫ್ರೆಂಡ್ಸ್. ಒಂದು 3ರಿಂದ 4 ನಿಮಿಷ ಅಂದ್ಕೊಳ್ಳಿ. ಸೊ ಅವಾಗ ಬೇಯಬೇಕು ಈ ಮೊಟ್ಟೆ, ಹಸಿವು ಹಾಕಿರ್ತೀವಲ್ಲ. ಸೊ ಇದನ್ನು ಅಲ್ಲಿ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ನೋಡೋಣ ನಮ್ಮ ಎಗ್ ಕರಿ ಎಲ್ಲಿಗೆ ಬಂದಿದೆ ಅಂತ. ಸೊ ಫ್ರೆಂಡ್ಸ್ ನೋಡಿ ಬಂದಿದೆ ಇಷ್ಟ ಫ್ರೆಂಡ್ಸ್ ಇದು. ಸೊ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ?